ಮ್ಯಾಮ್ ನೀವು ಹೇಳ್ತಾ ಇದ್ರೆ ಗಿಲ್ಲಿ ನಟನ ತಂದೆನ ನಾನು ಬರ್ತಾ ಮಾತನಾಡಿಸ್ತೀನಿ ಅಂತ ಅವ್ರಿಗೆ ಎಷ್ಟು ಖುಷಿಯಾಗಿದೆ. ಯಾಕೆಂತಂದರೆ ಪ್ರತಿಯೊಬ್ಬರ ತಂದೆ ತಾಯಿಗೂ ಕೂಡ ಈ ಒಂದು ಪ್ರೌಡ್ ಮೂಮೆಂಟ್, ನನ್ನ ಮಕ್ಕಳು ಇಷ್ಟರ ಮಟ್ಟಿಗೆ ಸಾಧನೆ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಗುರುತಿಡ್ತಾರೆ ಅಂತಂದರೆ ಎಲ್ಲ ತಂದೆ ತಾಯಿಗೂ ಕೂಡ ಬಹಳ ಖುಷಿ ಆಗುತ್ತೆ. ನಿಮ್ಮ ಹತ್ರ ಯಾವ ರೀತಿ ಅವ್ರ ಖುಷಿಯನ್ನು ವ್ಯಕ್ತಪಡಿಸಿದ್ರು? ಇಲ್ಲ, ಅವರು ತುಂಬ ಖುಷಿಯಾಗಿದ್ದಾರೆ. ಮೊನ್ನೆ ಶಾಲೆಗೆ ಬಂದಿದ್ರು, ಅವರು ಬರ್ತಾ ಇರ್ತಾರೆ, ಮಾತಾಡಿಸ್ದೆ. ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ನಿಮ್ಮ ಮಗ ಅಂತ ಹೇಳಿದ್ರೆ, ಹ್ಞೂ ಕಣ ಮಾಡ್ತಾನೆ, ಹೇಳೋದು ಮಾತು ಕೇಳಲಿಲ್ಲ, ಮಾಡಲಿಲ್ಲ, ITI ಮಾಡ್ಕೊಂಡು ಎದ್ಬಿಟ್ಟ, ಮನೇಲಿ ಏನೋ ಬೈದೆ ಎದ್ಬಿಟ್ಟ, ಏನೋ ಬೆಳೀತಾ ಇದ್ದಾನೆ ಈಗ ಅಂತಂದರು. ಏನಿಲ್ಲ ಬಿಡಿ, ಒಳ್ಳೆ ಮಟ್ಟಕ್ಕೆ ಹೋಗಿದ್ದಾರೆ, ನಿಮಗೆಲ್ಲ ಒಂದು ಒಳ್ಳೆ ಹೆಸರು ತರ್ತಾರೆ ಅಂತಂದೆ ನಾನು. ಹೌದು ಕಣಮ್ಮ, ಖುಷಿ ಆಗುತ್ತೆ, ಭಾಳ ಖುಷಿ ಅವ್ರಿಗೆ. ಏನಾದರೂ ಮಗನ ಬಗ್ಗೆ ಮಾತಾಡಿದ್ರೆ ಮುಖ ಅರಳುತ್ತೆ ಅಂತಾರಲ್ಲ, ಆ ಥರ ತುಂಬ ಖುಷಿಯಾಗಿಯೇ ಅವ್ರು ಮಾತಾಡ್ತಾರೆ. ಅವ್ರ ತಾಯಿನೂ ಅಷ್ಟೇ. ಅವ್ರ ಅಣ್ಣನೂ ಒಂದು ಸಾರಿ ಬಂದಿದ್ರು, ಅವರು ಮಗನ ಜೊತೆ ನಾವು ಈ ಥರ ಅವ್ರ ತಮ್ಮನ ಬಗ್ಗೆ ಮಾತಾಡ್ತಾ ಇದ್ರೆ ಭಾಳ ಪ್ರೌಡ್ ಫೀಲ್ ಆಗುತ್ತೆ ಅವ್ರಿಗೆ. ನಮ್ಮ ಮನೆಯವ್ರ ಜೊತೆ, ನಮ್ಮ ಮನೆ ಒಂದು ಹುಡುಗನ್ನ ಇವ್ರು ಈ ಥರ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರಲ್ಲ, ಪ್ರೇರೇಪಿಸ್ತಾ ಇದ್ದಾರಲ್ಲ ಅಂತ ಅವ್ರಿಗೆಲ್ಲ ಬಹಳ ಖುಷಿಯಾಗುತ್ತೆ. ಥ್ಯಾಂಕ್ ಯು. ಯಾಕೆಂತಂದರೆ ಗಿಲ್ಲಿ ನಟ ಕೇವಲ ಊರಿಗೆ ಅಥವಾ ತಂದೆ ತಾಯಿಗೆ ಮಾತ್ರ ಹೆಸರು ತಂದಿಲ್ಲ, ಇಡೀ ಊರಿಗೆ ಹೆಸರು ಕೊಟ್ಟಿದ್ದಾರೆ. ಬಹಳ ಖುಷಿ ವಿಚಾರ. ಎಲ್ಲರೂ ಕೂಡ ವಿಶ್ ಮಾಡ್ತಾ ಇದ್ದಾರೆ, ಗೆದ್ದು ಬರಲಿ ಗಿಲ್ಲಿ ನಟ ಅಂತ. ನೋಡೋಣ ಫೈನಲ್ ಅಲ್ಲಿ ಏನ್ ಆಗತ್ತೆ. ಗಿಲ್ಲಿ ನಟ ಬಿಗ್ ಬಾಸ್ ಕಪ್ ಹಿಡಿತಾರಾ ಅಥವಾ ಬೇರೂರ್ ಪಾಲಾಗತ್ತಾ ಅಂತ ನೋಡೋಣ. ಎಸ್, ಇನ್ನು ಗಿಲ್ಲಿ ನಟನ ಬಗ್ಗೆ ಕೇವಲ ಅವ್ರ ತಂದೆ ತಾಯಿ ಮಾತ್ರ ಪ್ರೌಡ್ ಫೀಲ್ ಮಾಡ್ತಾ ಇಲ್ಲ, ಶಾಲೆಯ ಶಿಕ್ಷಕರಾಗಿರ್ಬೋದು ಅಥವಾ ಇಡೀ ಊರಿನವರು ಬಹಳ ಖುಷಿಯಾಗಿದ್ದಾರೆ. ಜೊತೆಗೆ ಗಿಲ್ಲಿ ನಟ ಗೆದ್ದು ಬರಲಿ ಅಂತ ಎಲ್ಲರೂ ಕೂಡ ಆಶಿಸ್ತಾ ಇದ್ದಾರೆ. ಇಲ್ಲಿ ಮಕ್ಕಳು ಕೂಡ ಸಾಕಷ್ಟು ಜನರು ಫುಲ್ ಜೋಶ್ನಲ್ಲಿದ್ದಾರೆ ವಿಶ್ ಮಾಡಲಿಕ್ಕೆ. ಎಸ್ ಮಕ್ಕಳ, ಆಲ್ ದಿ ಬೆಸ್ಟ್.